ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅಂತ ಹೇಳ್ಬೋದು. ಯಾವ ಇಲಾಖೆಗಳಲ್ಲಿ ವೇಕೆನ್ಸಿಯನ್ನು ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಈ ಒಂದು 5 ಡಿಪಾರ್ಟ್ಮೆಂಟ್ಗಳಲ್ಲಿ ಇವರು ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿರುವಂತಹ ಹುದ್ದೆಗಳ ವಿವರಗಳನ್ನು ನಾವು ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರಲ್ಲಿ ಒಂದು ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದು. ಇವರ ಒಂದು ವೇತನ ಶ್ರೇಣಿ ನೋಡೋದಾದರೆ ತಿಂಗಳಿಗೆ 44,425ರಿಂದ 83,700 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ಎರಡನೇದಾಗಿ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ STA ದಲ್ಲಿ 6 ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದು. ಇವರ ಒಂದು ವೇತನ ಶ್ರೇಣಿ ನೋಡೋದಾದರೆ ತಿಂಗಳಿಗೆ 34,100ರಿಂದ 67,600 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 7 ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ. ನಂತರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಎಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಕಿರಿಯ ಅಧಿಕಾರಿ ಅಥವಾ ಮಾರುಕಟ್ಟೆ ಗ್ರೂಪ್ ಸಿಯಲ್ಲಿ 1 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇವರ ಒಂದು ವೇತನ ಶ್ರೇಣಿ ತಿಂಗಳಿಗೆ 61,300ರಿಂದ 1,12,900 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ಮಾರಾಟ ಪ್ರತಿನಿಧಿ ಅಥವಾ ಮಾರುಕಟ್ಟೆ ಅಥವಾ ಗ್ರೂಪ್ ಸಿಯಲ್ಲಿ 4 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರ ಒಂದು ವೇತನ ಶ್ರೇಣಿ ಬಂದು ತಿಂಗಳಿಗೆ 33,200ರಿಂದ 57,200 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಆಪರೇಟರ್ ಅಥವಾ ಸೆಮಿ ಸ್ಕಿಲ್ಡ್ ಅಥವಾ ಗ್ರೂಪ್ ಡಿಯಲ್ಲಿ 9 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ಬಂದು ತಿಂಗಳಿಗೆ 31,600ರಿಂದ 47,625 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 14 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ರು. ಓಕೆ. ನಂತರ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇಲ್ಲಿ ಖಾಲಿರುವಂತಹ ಹುದ್ದೆಗಳ ವಿವರಗಳನ್ನ ನಾವು ನೋಡೋದಾದರೆ, ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿಯಲ್ಲಿ 1 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ನೋಡೋದಾದರೆ ತಿಂಗಳಿಗೆ 43,100ರಿಂದ 83,900 ತನಕ ಇವರ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಸಹಾಯಕ ಗ್ರೂಪ್ ಸಿಯಲ್ಲಿ 1 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 37,900ರಿಂದ 70,850 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಕಿರಿಯ ಸಹಾಯಕ ಅಥವಾ ಗ್ರೂಪ್ ಸಿಯಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 21,400ರಿಂದ 42,000 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ. ಸೊ ಟೋಟಲ್ ಆಗಿ ಇಲ್ಲಿ 4 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ವಿವಿಧ ಹುದ್ದೆಗಳ ಮಾಹಿತಿ ಇದಾಗಿರುತ್ತೆ. ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವಂತಹ ಹುದ್ದೆಗಳ ವಿವರಗಳನ್ನ ನೋಡೋದಾದರೆ, ಸಹಾಯಕ ಲೆಕ್ಕಿಗದಲ್ಲಿ 13 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 23,990ರಿಂದ 42,800 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ನಿರ್ವಾಹಕದಲ್ಲಿ 240 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ಬಂದು ತಿಂಗಳಿಗೆ 18,660ರಿಂದ 25,300 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 253 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದರು. ಓಕೆ. ಇಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಗಳನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಸದರಿ ಅವಧಿಯಲ್ಲಿ Rs14,000 ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. ಪರೀಕ್ಷಾರ್ಥ ಸೇವೆಯ ಮೇಲೆ ನಿಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ವೇತನ ಶ್ರೇಣಿಗೆ ಅವರು ಅರ್ಹರಾಗಿರ್ತಾರೆ ಅಂತ ತಿಳಿಸಿದರು. ಓಕೆ. ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳ ವಿವರಗಳನ್ನ ನೋಡೋದಾದರೆ, ಇಲ್ಲಿ ಪ್ರಥಮ ದರ್ಜೆ ಸಹಾಯಕರಲ್ಲಿ 16 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 44,425ರಿಂದ 83,700 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ನಂತರ ದ್ವಿತೀಯ ದರ್ಜೆ ಸಹಾಯಕರಲ್ಲಿ 27 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇವರೊಂದು ವೇತನ ಶ್ರೇಣಿ ನೋಡೋದಾದರೆ ತಿಂಗಳಿಗೆ 34,100ರಿಂದ 67,600 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ಓಕೆ. ಸೊ ಟೋಟಲ್ ಆಗಿ 43 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂತ ತಿಳಿಸಿದರು. ಓಕೆ. ನೀವು ಡಿಗ್ರಿ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರಾ. ನಂತರ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ದ್ವಿತೀಯ PUC ಅಥವಾ ತತ್ಸಮಾನವೆಂದರೆ CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸಲು ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಥವಾ
NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC, 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮನ ಹೊಂದಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ಓಕೆ. ನಂತರ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಲಾ ಅಥವಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ 12th ಅಥವಾ ICSE ಅಥವಾ CBSE ರಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತ ತಿಳಿಸಿದ್ದಾರೆ. ಅದಕ್ಕೆ ಇಲ್ಲಾಂದರೆ ನೀವು ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ನೀವು ಹೊಂದಿರಬೇಕು ಅಂತಲೂ ತಿಳಿಸಿದ್ದಾರೆ. ನಂತರ ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆಯರು ಮತ್ತು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ 150 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ನಂತರ ಸಹಾಯಕ ಲೆಕ್ಕಿಗ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯದಿಂದ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ನೀವು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ನೀವು ಹೊಂದಿರಬೇಕು. ನಂತರ ಕಿರಿಯ ಅಧಿಕಾರಿ ಅಥವಾ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ನೀವು ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಮಾರಾಟ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಎನಿ ಡಿಗ್ರಿ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಂತರ ಆಪ್ರೇಟರ್ ಸೆಮಿ ಸ್ಕಿಲ್ಡ್ ಅಥವಾ ಫಿಟ್ಟರಲ್ಲಿ ನೀವು SLC ವಿತ್ ITI ಅಲ್ಲಿ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ B ಯಲ್ಲಿ ಮೋಸ್ಟ್ ಪ್ರಾಪರ್ಸ್ ಬ್ಯಾಚುಲರ್ಸ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA ಅಂದರೆ ನೀವು ಇಂಜಿನಿಯರಿಂಗ್ ಮಾಡಿರೋರು ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ MCA ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ. ಓಕೆ. ನಂತರ ವಯೋಮಿತಿನ ನೋಡೋದಾದರೆ ಕನಿಷ್ಠ ಅಂದರೆ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿನ ನೋಡೋದಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಿಮ್ಗೆ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆ. ನಂತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ CET-online.karnataka.gov.in ಅಥವಾ KEA ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡೋದಾದರೆ ದಿನಾಂಕ 9/10/2025ಕ್ಕೆ ಪ್ರಾರಂಭ ಆಗುತ್ತೆ. ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ದಿನಾಂಕ 10/11/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ. ಶುಲ್ಕ ಪಾವತಿಯನ್ನು ಮಾಡುವ ಕೊನೆಯ ದಿನಾಂಕ 11/11/2025 ಸಂಜೆ 4 ಗಂಟೆವರೆಗೆ ಒಂದು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ. ನಂತರ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ 2A 2B 3A 3B ಅವರಿಗೆ 750 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ನಂತರ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ನಂತರ ಇಲ್ಲಿ ನಿಮಗೆ ಆಯ್ಕೆಯನ್ನು ನೋಡೋದಾದರೆ ಮೊದಲನೇದಾಗಿ ನಿಮಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡ್ತಾರೆ. ಓಕೆ. ಇದು ನಿಮಗೆ ಪರೀಕ್ಷೆ ಕೇಂದ್ರಗಳನ್ನ ನೀವು ನೋಡ್ಬೋದು. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಈ ಒಂದಿಷ್ಟು ಡಿಸ್ಟಿಕ್ಗಳಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆ. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಯಾವುದು ನಿಯರೆಸ್ಟ್ ಇರುತ್ತೆ ನೀವು ಅದಕ್ಕೆ ಪ್ರಿಫರೆನ್ಸ್ ನೀವು ಕೊಟ್ಕೋಬೋದು. ಓಕೆ. ನಂತರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಓಕೆ. ನಂತರ ನಾನು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನಮಗೆ ತಿಳಿಸ್ತೀನಿ ನೋಡಿ. ಇದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ B ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ. ಇದು ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 300 ಅಂಕಗಳಿಗೆ ಇರುತ್ತೆ. ನಿಮಗೆ ಇದಕ್ಕೆ 2 ಗಂಟೆ ಕಾಲಾವಧಿ ಇರುತ್ತೆ. ಓಕೆ. ನಂತರ ಎರಡನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇದಕ್ಕೆ ನಿಮಗೆ 300 ಅಂಕಗಳಿಗಿರುತ್ತೆ. ಅದು ಸಹ ನಿಮಗೆ 2 ಗಂಟೆ ಕಾಲಾವಕಾಶ ಇರುತ್ತೆ. ನಂತರ ಪ್ರಥಮ ದರ್ಜೆ ಸಹಾಯಕರು ಅಥವಾ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್
ಮತ್ತು ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ ಮತ್ತು ಸಹಾಯಕ ಲೆಕ್ಕಿಗ ಹಾಗೂ ಕಿರಿಯ ಅಧಿಕಾರಿ ಹುದ್ದೆಗಳಿಗೆ ಹಾಗೂ ಮಾರಾಟ ಪ್ರತಿನಿಧಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ನಂತರ ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜದ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ನಂತರ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯದ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಭೌತಿಕ ಸಾಮರ್ಥ್ಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗಿರುತ್ತೆ. 2 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿಗಿರುತ್ತೆ. ಇದಕ್ಕೂ ನಿಮಗೆ 2 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ಕಿರಿಯ ಅಧಿಕಾರಿ ಮತ್ತು ಮಾರಾಟ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್, ಕ್ರಿಯೇಟಿಂಗ್ ಕಸ್ಟಮರ್ ವ್ಯಾಲ್ಯೂ ಆ್ಯಂಡ್ ಎಂಗೇಜ್ಮೆಂಟ್ ಹಾಗೂ ಕನ್ಸ್ಯೂಮರ್ ಮಾರ್ಕೆಟ್ಸ್ ಆ್ಯಂಡ್ ಬೈಯರ್ಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಇರುತ್ತೆ. 2 ಅವರ್ ನಿಮಗೆ ಇದಕ್ಕೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ ಹಾಗೂ ಆಪರೇಟರ್, ಸೆಮಿ ಸ್ಕಿಲ್ಡ್ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 100 ಮಾರ್ಕ್ಸ್ ಇರುತ್ತೆ. 2 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. ನಂತರ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ನಂತರ ನೆಗೆಟಿವ್ ಮಾರ್ಕ್ಸನ್ನು ನೋಡೋದಾದರೆ ಇಲ್ಲಿ ಪ್ರತಿ ರಾಂಗ್ ಆನ್ಸರ್ಗೆ ಇಲ್ಲಿ 4/1 ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ನಿಮಗೆ ಇಲ್ಲಿ ಇರುತ್ತೆ. ಓಕೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನಾದ್ರು ಒಂದು ತಾಂತ್ರಿಕ ದೋಷ ಉಂಟಾದಲ್ಲಿ ಇವರ ಒಂದು ನಂಬರ್ಗೆ ನೀವು ಡಯಲ್ ಮಾಡ್ಬೋದು. ಇವರ ಒಂದು ದೂರವಾಣಿ ಸಂಖ್ಯೆಯಾದಂತಹ 08023460460 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ತಗೋಬೋದು. ಓಕೆ, ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಎಷ್ಟು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿ. ಹಾಗೂ ನೀವು ಕೂಡ ಅಪ್ಲೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೀಗೆ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.